ಕಾಂಗ್ರೆಸ್ ಪಕ್ಷದ ಅಧಿಕಾರ ಸ್ವೀಕಾರ ಮಾಡಿದಾಗ 4 ವರ್ಷ ಆಯಿತು. ಅವತ್ತೊಂದು ದಿನ ಏನ್ ಮಾತಾಡಿದೀನಿ ಅಂತ ನೀವು ಯಾರಾದ್ರೂ ಯೂಟ್ಯೂಬ್ ತೆಗೆದು ನೋಡಿ. ಒಂದು ವಿಚಾರ ಹೇಳಿದ್ದೆ ಅವತ್ತು, ಕಾಂಗ್ರೆಸ್ ಪಾರ್ಟಿ ಕಚೇರಿಗೆ ಯಾರು ಬರ್ತಿರ್ಲಿಲ್ಲ. ಕೋವಿಡ್ ಸಂದರ್ಭ ಆ ಕಚೇರಿನ ಓಪನ್ ಮಾಡಿ ಕ್ಲೀನ್ ಮಾಡಿ ಎಂತ ಸಂದರ್ಭ ಅನ್ನೋದು ನನಗೆ ವೈಯಕ್ತಿಕವಾಗಿ ನನ್ನ ಸುತ್ತಮುತ್ತಲು ಓಡಾಡ್ತಿದ್ದವ್ರಿಗೆ, ನಿಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆದಿಯಾಗಿ ಎಲ್ಲರೂ ಕೂಡ ಬಹುಶಃ ಕೆಲವರೆಲ್ಲ ಬೆಂಗಳೂರು ನಗರದಲ್ಲಿ ಅಧ್ಯಕ್ಷ, ನಿಮ್ಮ ಮಹಿಳಾ ಅಧ್ಯಕ್ಷ ಆಗಿದ್ದವರು ಪದಾಧಿಕಾರಿಗೆಲ್ಲ ಕೂಡ ಬಹುಶಃ ನೆನಪಿರಬೇಕು. ಆ ಪಕ್ಷದಲ್ಲಿ ಅವತ್ತು ಹೇಳಿದೆ, ನನಗೇನಾದ್ರು ನಂಬಿಕೆ ಇದ್ರೆ ಈ ರಾಜ್ಯದಲ್ಲಿ ಬದಲಾವಣೆ ತರಬೇಕು ಅಂತೇಳಿ ನಾವು ಮಹಿಳೆಯರು ಮತ್ತು ಯುವಕರು ಇಬ್ಬರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಆಗ ಮಾತ್ರ ಇದೊಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ. ಜನ ಎಲ್ಲ ನಗ್ತಾ ಇದ್ರು ನನ್ನ ಬಗ್ಗೆ, ಏನಿಷ್ಟು ವಿಶ್ವಾಸದಿಂದ ಮಾತಾಡ್ತೇನೆ ಅಂತ. ಎಲೆಕ್ಷನ್ ಟೈಮಲ್ಲೂ ಹೇಳಿದ್ದೆ 141 ಸೀಟ್ ಬರ್ತದೆ ಅಂತ. ಆಮೇಲೆ ನಾವೇ ಸ್ವಲ್ಪ ಒಂದಷ್ಟು 5-6 ಸೀಟ್ ಹೆಚ್ಚು ಕಮ್ಮಿ ಮಾಡಿಕೊಂಡು ಆಮೇಲೆ 136 ಸೀಟ್ ಹೇಳಿದ್ರು. ಸೊ ಜನಕ್ಕೆ ಬರಗಾಲ ಒಂದ್ ಕಡೆ ಕೋವಿಡ್ ಒಂದ್ ಕಡೆ ಬೆಲೆ ಏರಿಕೆ ಒಂದ್ ಕಡೆ, ಪ್ರತಿದಿನ ಜನ ತತ್ತರಿಸ್ತಾ ಇದ್ರು. ಅವರದೇ ಆದಂತಹ ಸಮಸ್ಯೆ, ಮಾನಸಿಕವಾಗಿ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಈ ಹಿನ್ನೆಲೆಯಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದೆ, ನಾನಾಯಕಿ ಕಾರ್ಯಕ್ರಮ ಮಾಡಿದೆ. ನನಗೆ ಏನಪ್ಪಾ ಅಂದ್ರೆ ನನ್ನ ಅನುಭವದಲ್ಲಿ ಪ್ರತಿಯೊಬ್ಬ ಹೆಣ್ಣಲ್ಲೂ ಕೂಡ ನಾಯಕತ್ವದ ಗುಣ ಇದೆ. ಆ ನಾಯಕತ್ವವನ್ನು ಸರಿಯಾದ ರೀತಿ ಬಳಸ್ಕೊಳ್ಬೇಕು ಅನ್ನೋದು ನನ್ನ ಚಿಂತನೆ. ಆದ್ರೆ ನಾನೇನು ಕಲ್ಪನೆ ಮಾಡಿದ್ದಲ್ಲ ಆ ಮಟ್ಟಕ್ಕೆ ಆ ಕಾರ್ಯಕ್ರಮ ಮುಂದುವರಿಯಕ್ ಆಗಲಿಲ್ಲ, ಸರಿಯಾದ ರೀತಿ ಬೆಳೆಸ್ಕೊಳಕ್ ಆಗಲಿಲ್ಲ. ಆದ್ರೂ ಬೇಕಾದಷ್ಟು ಪ್ರಯತ್ನವನ್ನು ಮಾಡಿ ಕೊನೆಗೆ ಅದಾಗದೇ ಹೋದ್ರೂ ಚಿಂತೆ ಇಲ್ಲ ಅಂತೇಳಿ ಪ್ರಿಯಾಂಕಾ ಗಾಂಧಿ ಕರ್ಕೊಂಡು ಬಂದಾಗ ನಾವೆಲ್ಲ ಸ್ಟೇಜಿನ ಕೆಳಗಡೆ ಕೂತ್ಕೊಂಡು ಬರೀ ಹೆಣ್ಮಕ್ಳು ಮಾತ್ರ ಮೇಲ್ಗಡೆ ಕುಂಡಿಸಿ ಅವತ್ತು ಕೊನೆಗೆ ಪ್ರಿಯಾಂಕಾ ಗಾಂಧಿ ಒಂದು ಮಾತು ಹೇಳಿದ್ರು, ಡಿಕೆ ಇವೆಲ್ಲ ರಾಜಕೀಯ ಭಾಷಣ ಆಯ್ತದೆ, ಈಗ ನಿನ್ನ ಮೇಲೆ ನನಗೊಂದು ಭರವಸೆ ಇದೆ, ನೀವು ಈ ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದ್ರೆ ನೀನು ಸಿದ್ದರಾಮಯ್ಯ ಇಬ್ರು ಸೈನ್ ಹಾಕ್ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಇಬ್ರು ಸೇರಿ ಆ ಚೆಕ್ಗೆ ಒಂದು ಚೆಕ್ ಮಾಡಿಬಿಟ್ಟು ದೊಡ್ಡ ಬೋರ್ಡ್ ಇಟ್ಬಿಟ್ಟು ಚೆಕ್ಗೆ ಇಬ್ರು ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತು. ಅದಾಯ್ತು, ಜನ ಅಧಿಕಾರಕ್ಕೆ ಬಂದು ಕೊಟ್ಟು ನಮ್ಗೆ ವಿಶ್ವಾಸ ಮೂಡಿದ್ರು. ಮನೆಗೂ ಗ್ಯಾರಂಟಿ ಕಾರ್ಡ್ ಅನ್ನ ತಲುಪಿಸಾದ್ಮೇಲೆ ಅಧಿಕಾರಕ್ಕೆ ಬಂದು ಮೊದಲನೇ ದಿನನೇ ಇದನ್ನ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ತಂದು ಇವತ್ತು 5 ಗ್ಯಾರಂಟಿಗಳು ಕೂಡ ಜನರಿಗೆ ನಾವು ತಲುಪಿಸಿದ್ದೇವೆ. ಇದಕ್ಕಿಂತ ದೊಡ್ಡ ಅಸ್ತ್ರ ಇವತ್ತು ನಮ್ಮೇಲಿಲ್ಲ. ಬಿಜೆಪಿಯವರು ಏನಾದ್ರು ಮಾಡಿಬಿಟ್ಟಿದ್ದಾರೆ, ಇದನ್ನ ಇಷ್ಟೊತ್ತಿಗೆ ಪ್ರತಿ ಮನೆಗೂ ಕೂತ್ಕೊಂಡ್ಬಿಟ್ಟಿರೋರು. ನಮ್ಮವ್ರು ಯಾರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲ. ನಾನು ಇದ್ರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ಸರ್ಕಾರ ಬಂದಾಯ್ತು, ಆದ್ರೆ ಇವತ್ತು ನಾನು ತಪ್ಪು ಹೇಳಿದಿಷ್ಟೇ. ಈಗ ಸುಮಾರು ಜನ ಚೇರ್ಮನ್ಗಳೆಲ್ಲ ಮಾಡಿದ್ರು, ಪುಷ್ಪಾಗೂ ಚೇರ್ಮನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾವುದೋ ಬೇರೆ ಒಂದು ಚೇರ್ಮನ್ ಕೊಡ್ಬೋದಾಗಿತ್ತು, ಯಾವುದೋ ಒಂದು ಕಂಪನಿ ಚೇರ್ಮನ್ ಮಾಡೋದು, ವುಮನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡೋದು, ಇಲ್ಲ ಯಾವ್ದಾದ್ರು ಮಹಿಳಾ ಕಮಿಷನ್ ಮಾಡೋದಾಯ್ತು. ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ಜನರಿಗೆ ಏನು ನಮ್ಮ ಭಾವನೆ ಇದೆ, ನಮ್ಮ ಆಚಾರ ಇದೆ, ನಮ್ಮ ವಿಚಾರ ಇದೆ, ಅದನ್ನ ಪ್ರಚಾರ ಮಾಡುವಂತದ್ದು ಒಂದು ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಡಬೇಕು ಇದಕ್ಕೆ ಅಂತೇಳಿ ಒಂದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾನು ಅದರಲ್ಲಿ ಇನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಆಲೋಚನೆ ಇತ್ತು ನನಗೆ. ಒಬ್ಬರನ್ನು ಮಾಡಿ ಬೇರೆ ಬೇರೆ ರೀಜಿಯನ್ಗೆ ಒಂದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಮಾಡಿ ಕೊಟ್ಟಿದ್ದೇವೆ. ಇವತ್ತು ಸುಮಾರು ಜನಕ್ಕೆ ಚೇರ್ಮನ್ ಮಾಡಿದ್ದೇವೆ. ನಾನು ಸರ್ಕ್ಯುಲರ್ ಕಳಿಸಿದೆ ಎಲ್ಲ ಅಧ್ಯಕ್ಷಗಳಿಗೆ, ನಮ್ಮ MLAಗಳಿಗೆ, ಮಂತ್ರಿಗಳಿಗೆಲ್ಲ. ಪ್ರತಿಯೊಂದು ಕಮಿಟಿಲೂ ಕೂಡ ಕಂಪಲ್ಸರಿ 2 ಹೆಣ್ಮಕ್ಳು ಇರಬೇಕು. 15-14 ಜನ ಕಮಿಟಿ ಇರ್ತದೆ, ಅದ್ರಲ್ಲಿ 2-3 ಜನ ಆದ್ರೆ ಹೆಣ್ಮಕ್ಳು ಇರಲೇಬೇಕು ಕಂಪಲ್ಸರಿ ಅಂತೇಳಿ ಅವರಿಗೆ ಕಳಿಸಿದ್ದೆ. ನೀವು ಇವತ್ತು ಮಹಿಳಾ ಕಾಂಗ್ರೆಸ್ ಇದೆ, ನಾನು ನಿಮ್ಗೆ ಹೇಳೋದಿಷ್ಟೇ, ನಾನು ಇಲ್ಲಿಂದಲೂ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ನಮ್ಮ
ರಾಣಿ ಸತೀಶ್ ಕಾಲದಿಂದನೂ ಎಲ್ಲರಿಗೂ ಹೇಳ್ತಾ ಇದ್ವಿ, ಮಹಿಳಾ ಸಂಘಟನೆ ಮಾಡೋದು ಅಷ್ಟು ಕಷ್ಟ ಏನಲ್ಲ, ಸುಲಭ. ಅಂದ್ರೆ ನಿಮ್ಗೆ ಒಂದು ಛಲ ಇರಬೇಕು. ನೀವು ಕೆಲವರು ಏನ್ ಮಾಡಿದಿರಿ, ನಾನು ಹೆಸರು ಹೇಳೋದು ಬೇಡ, ಒಂದು ಹೆಣ್ಮಗಳು MLC ಇದ್ರು. ಹಿಂದೆ ನಾನು ಡೆಲ್ಲಿಲಿ ಒಂದ್ಸತಿ ಭೇಟಿ ಮಾಡಿದೆ ಆ ಹೆಣ್ಮಗಳನ್ನ, MLC. ಆಗ ಕರ್ಕೊಂಡು ನಾನು ಒಂದು ಹೆಣ್ಮಗಳನ್ನ ಪರಿಚಯ ಮಾಡಿದ್ರು. ಆಕೆ ಒಂದು ಪುಸ್ತಕ ಕಿಸ್ಕೆನ ಬರೆದಿದ್ದು, ಆ ಪುಸ್ತಕ ಕಿಸ್ಕೆನ ಕೊಟ್ಟರು. ಪರಿಚಯ ಮಾಡಾಗಿ ನಾನು ಹೇಳ್ತಾ ಇದ್ದೀನಿ, ಒಂದು 15-20 ವರ್ಷದ ಮಾತಿದ್ದು. ಪರಿಚಯ ಆದ್ಮೇಲೆ ಕೊನೆಗೆ ವಾಪಸ್ ಆಯ್ತು ಅಂತ ಒಂದು 15 ನಿಮಿಷ ಆಯ್ತು. ಅವರಿಬ್ರು ಹೋದ್ರು. ಇಬ್ರು ಹೋದ್ಮೇಲೆ ತಿರ್ಗಿ ನನಗೊಂದು ಫೋನ್ ಬಂತು, ನನಗೆ ಯಾರು ಪರಿಚಯ ಮಾಡೋದು, ಪರಿಚಯ ಮಾಡಿದ್ದೀನಿ ಅಷ್ಟೇ, ನೆಕ್ಸ್ಟ್ ಟೈಮ್ ಬಂದ್ರೆ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ. ಅಂದ್ರೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ 4 ಜನ ಕರ್ಕೊಂಡು ಬಂದ್ರೆ ತಿರ್ಗ ನಮ್ ಚೇರ್ ಎಲ್ಲಿರೋದು ಅಂತ ಅಂದ್ಬಿಟ್ಟು ಕೊನೆಗೆ ಬರೀ ದೂರ ಇಡೋದೇ ಕೆಲಸ ನಮ್ಮ ಹೆಣ್ಮಕ್ಳು ಮಾಡ್ತಾರೆ. ಆ ಕೆಲಸಕ್ಕೆ ಹೋಗ್ಬೇಡಿ. ಯಾರು ಬರೆಯಕ್ಕೆ ಬದಲಾವಣೆ ಮಾಡಕ್ಕಾಗಲ್ಲ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ, ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ. ಆಯ್ತಾ? ನೀವು ಸುದ್ದ ಏನು ಅವ್ರು ಕರ್ಕೊಂಡು ಹೋದ್ರೆ ಹೋಗುದು. ಆಮೇಲೆ ಏನಪ್ಪ ಅಂದ್ರೆ ಮಿಕ್ಕಿದ ಕೆಲಸ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋದು. ಎಲ್ಲರ ಮೇಲೆ ಯಾರೊಂದು ಹುಡುಗಿ ಯಾರ ಹತ್ರ ಮಾತಾಡ್ಬಿಟ್ರೆ, ಇಲ್ಲ ಯಾರ ತರ ಮಾಡಿದ್ರೆ ಬೇಕಾದಷ್ಟು ಜನ ಚೇಷ್ಟೆನೂ ಮಾಡ್ತಾರೆ, ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಆದ್ರೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಈ ಮಧ್ಯದಲ್ಲಿ ನಿಮ್ಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇದೆ. ಸೋಷಿಯಲ್ ಪ್ರಾಬ್ಲಮ್ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ. ಏನ್ ಬೆಳಗ್ಗೆ ಸಾಯಂಕಾಲ ಬ್ಯಾಗ್ ಇಟ್ಕೊಂಡು ಹೊಟ್ಟೋದು, ಏನ್ ಕಟ್ಟೆ ಹಾಕೋದು ಅನ್ನೋದೆಲ್ಲ ನಿಮ್ಗೆಲ್ಲ ಬಹಳ ಕಷ್ಟ ಇದೆ. ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಅಂದ್ರೂ ಕೂಡ ತಾವೆಲ್ಲ ಏನೋ ಪಕ್ಷಕ್ಕೆ ದುಡಿಬೇಕು ಅಂತ ಬರ್ತಾ ಇದ್ವಿ. ನಾನು ಅದಕ್ಕೆ ಪ್ರತಿ ಸಂದರ್ಭದಲ್ಲೂ ಕೂಡ, ನಾನು ಜೈಲಿನ 34 ವರ್ಷದಿಂದ ಮಂತ್ರಿ ಇದ್ದೆ. ಆಗ ಕೂಡ ಯಾವ್ದಾದ್ರು ಒಂದು ಸಣ್ಣ ನಾಮಿನೇಷನ್, ಜೈಲಿಗೆ ನಾಮಿನೇಷನ್ ಮಾಡ್ಬೇಕಾದ್ರೆ ಕೂಡ ಒಂದು ಹೆಣ್ಮಗಳನ್ನು ಸೇರಿಸ್ತಿದ್ದೆ. ಆಗ ಕೃಷ್ಣವ್ರ ಕಾಲದಲ್ಲಿ ಒಂದು ಅವಕಾಶ ಇತ್ತು. ಆಗೂ ಕೂಡ ಒಂದು ನಾಮಿನೇಷನ್ ಕಾಪರೇಷನ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಒಂದು ಹೆಣ್ಮಗಳು ಇರಲೇಬೇಕು ಅಂತ ಹೇಳಿ ಕಾನೂನು ಮಾಡಿದ್ರು. ಇವತ್ತು ಕೂಡ ನಾವು ಹೇಳ್ತಾ ಇದ್ದೀವಿ, ಇವತ್ತು ಕೂಡ ಪ್ರತಿ ಕಮಿಟಿಲಿ, ಹಾಸ್ಪಿಟಲ್ ಕಮಿಟಿ ಇರ್ಬೋದು, ಸ್ಕೂಲ್ ಕಮಿಟಿ ಇರ್ಬೋದು, ಆಶ್ರಯ ಇರ್ಬೋದು, ಬೇರೆ ಕಮಿಟಿ ಇರ್ಬೋದು, ಎಲ್ಲ ಆನಂದ ಕಮಿಟಿ ಇರ್ಬೋದು, ತಾಲೂಕಲ್ಲಿ ಒಂದು 50-60 ಜನಕ್ಕೆ ನಾಮಿನೇಷನ್ ಮಾಡಂತ ಸಂದರ್ಭ ಇದೆ. ಪ್ರತಿಯೊಂದಕ್ಕೂ ಒಂದು ಹೆಣ್ಮಗಳನ್ನ ನೀವು ಸೇರಿಸಲೇಬೇಕು ಅಂತ ನಾವು ಹೇಳ್ತೀವಿ. ಕೆಲವರು ಉಪಯೋಗ ಪಡ್ಕೊಳ್ತಾರೆ, ಕೆಲವರು ಉಪಯೋಗ ಕೊಡೋದಿಲ್ಲ. ಆದ್ರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ, ನೀವು ನಿಮ್ಮ ಆತ್ಮವಿಶ್ವಾಸ ನೀವು ಕಳ್ಕೊಂಡು ಹೋಗಬೇಡಿ. ನೀವು ಫೈಟ್ ಮಾಡಬೇಕು. ಫೈಟ್ ಮಾಡಲಿಲ್ಲ ಅಂದ್ರೆ ಏನು ಆಗುದಿಲ್ಲ. ಹಂಗಂತ ಏನು ರಸ್ತೆಲೆಲ್ಲ ನಿಂತ್ಕೊಳ್ಳೋದಲ್ಲ. ನಿಮ್ಮ ವಿಚಾರದಲ್ಲಿ ನೀವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ, ಯಾರು ನಿಮ್ಗೆ ಸಹಕಾರ ಕೊಡ್ತಾರೋ ಇಲ್ಲೋ. ಈಗ ಕೆಲವರೆಲ್ಲ ಬರೀ ಅಯ್ಯೋ ಅವ್ರ ಮನೆಯವ್ರನ್ನೇ ಮಾಡ್ಕೊತಾರೆ, ಅವ್ರ ನೆಂಟರನ್ನೇ ಮಾಡ್ಕೊಳ್ತಾರೆ, ಇಲ್ಲ ಅವ್ರ ಪರಿಚಯಸ್ಥ ಮಾಡ್ಕೊಳ್ತಾರೆ, ಅವ್ರ ಫ್ರೆಂಡ್ಗಳನ್ನ ಮಾಡ್ಕೊಳ್ತಾರೆ ಅನ್ನೋದು ಒಂದು ಕಪ್ಪು ಚುಕ್ಕೆ ನಮ್ಗಳ ಮೇಲೆ ಇದೆ. ಆದ್ರೆ ನೀವು ನಿಮ್ಮ ಸಂಘಟನೆ ಚೆನ್ನಾಗಿತ್ತು ಅಂದ್ರೆ, ಸಂಘಟನೆ ಹೆಚ್ಚಿಗೆ ಶಕ್ತಿ, ಸಂಘಟನೆ ಮಾಡುವಂತ ಶಕ್ತಿ ಬರ್ತದೆ ಅಂದ್ರೆ ನಿಮ್ಮನ್ನು ಯಾರು ಕೂಡ ಅವಾಯ್ಡ್ ಮಾಡೋದು ಆಗುದಿಲ್ಲ. ಈಗ ನಿಮ್ಗೆ ನೀವು ಯಾರು ಹೊಸದಾಗಿ ಲೀಡರ್ಗಳನ್ನ ಉಳ್ಕೊಂಡು ಹೋಗ್ಬೇಕಾಗಿಲ್ಲ. ಇವತ್ತು ನಮ್ಮ ಶ್ರೀ ಶಕ್ತಿ ಸಂಘ ಮಾಡಿದ್ರು, ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿದ್ರು. ಅಲ್ಲಿ ಬಹಳ ಜನ ಹೆಣ್ಮಕ್ಳುಗಳು ಇವತ್ತು ಈಚೆಗೆ ಬಂದಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಾವು ಟಿಕೆಟ್ ಕೊಡ್ತೀವಿ, ಗೆದ್ದಿರ್ಬೋದು, ಸೋತಿರ್ಬೋದು. ಎಲೆಕ್ಷನ್ ಟೈಮ್ ಉಪಯೋಗಿಸ್ಕೊತೀವಿ, ಕರ್ಕೊಂಡು ಹೋಗ್ತೀವಿ, ಪಾಂಪ್ಲೆಟ್ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಬರ್ಬೇಕಾದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಬರುದು. ತಿರ್ಗಿ ಅವ್ರ ಗಂಡೇರು ಬಿಟ್ಬಿಟ್ಟು ತಿರ್ಗಾ ಇವರೇ ಗಂಡೇರನ್ನೇ ನಡೆಸೋದು, ಅವ್ರ ಮಗ ನಡೆಸೋದು, ಅವ್ರ ಅಪ್ಪ ನಡೆಸೋದು, ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಇದನ್ನು ನಾವು ನಿಲ್ಲಿಸಬೇಕು. ಎಲ್ಲಿವರೆಗೂ ನಾವು ನಿಲ್ಲಿಸೋದಿಲ್ವೋ ನಮ್ಮ ಹೆಣ್ಮಕ್ಳಿಗೆ ನಾವು ಶಕ್ತಿ ಕೊಡುವುದಿಲ್ಲ. ನನಗೆ ಹೆಣ್ಣೆ ಕುಟುಂಬದ ಕಣ್ಣು ಅನ್ನೋದು ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಇವತ್ತು ನಾವು ಶ್ರೀಶಕ್ತಿ ಈ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರತಿಯೊಂದು ಕೂಡ ಹೆಣ್ಣ ಹೆಸರಿಗೆ ಮನೆ ಕುಟುಂಬಕ್ಕೆ ಹೋಗ್ಬೇಕು, ಅವ್ರ ಅಕೌಂಟ್ಗೆ ಹೋಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಹೆಣ್ಮಕ್ಳಿಗೆ ಬಸ್ಸು ತಮಿಳುನಾಡಲ್ಲಿ ಬರೀ ಟೌನಲ್ಲಿ ಮಾತ್ರ, ಸಿಟಿಲಿ ಈ ಕಾರ್ಯಕ್ರಮ ಇತ್ತು. ಅದನ್ನು ನಾವು ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಅಂತ ಹೇಳಿ ನಾವು ಮಂಗಳೂರಿನಲ್ಲಿ ನಾವು ಅದನ್ನ ಅನೌನ್ಸ್ಮೆಂಟ್ ಮಾಡೋದು. ಇವ್ರ ಕಾಲೇಜೆಲ್ಲ ಕಾರ್ಯಕ್ರಮ ಮಾಡೋದು. ರಾಹುಲ್ ಗಾಂಧಿ ಅವರು ಬಂದು ಹಂಗೆ ಪ್ರತಿಯೊಂದು ವಿಚಾರಕ್ಕೂ ನಾನು ಹಳ್ಳಿಲಿ ತಮಗೆಲ್ಲ ಗೊತ್ತಿದೆಯೋ ರಿಜಿಸ್ಟ್ರೇಷನ್ ಮನೆ ಕೊಡ್ಬೇಕಾದ್ರೆ, ಸೈಟ್ ಕೊಡ್ಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹೆಣ್ಮಕ್ಳ ಹೆಸರಿಗೆ ಹಳ್ಳಿಗಳಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡುವಂತ ಒಂದು ಕಡ್ಡಾಯ ಪದ್ಧತಿಯನ್ನ ನಮ್ಮ ಕಾಲದಲ್ಲಿ ಹಿಂದೆ ಕೂಡ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ನಾನು ಹೇಳಿದಷ್ಟೇ, ಈ ಎಲ್ಲ ಸಂಘಟನೆಗಳನ್ನ ಗುರುತು ಮಾಡಿ ಹೋಗಿ
ಅಧಿಕಾರ ಎಲ್ಲೂ ಹೋಗುದಿಲ್ಲ, ಅಧಿಕಾರ ಸಿಕ್ಕೇ ಸಿಗ್ತದೆ. ರಿಸರ್ವೇಶನ್ ಯಾರು ತಪ್ಪಿಸಕ್ಕಾಗುದಿಲ್ಲ. ಮುಂದಕ್ಕೆ 33% ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಲಿ ಯಾರು ತಪ್ಪಿಸಕ್ಕಾಗಲ್ಲ. ಅದಕ್ಕೆ ನೀವು ನಾಯಕತ್ವ ನೀವು ಬೆಳೆಸ್ಕೊಳ್ಬೇಕು. ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ಮನೆಯವ್ರು ಕೊಟ್ಟನೋ, ಹೆಂಡತಿದ್ರು ಕೊಟ್ಟನೋ, ಮಕ್ಕಳು ಕೊಟ್ಟನೋ, ಇನ್ನೊಬ್ರು ಕೊಟ್ಟನೋ, 6 ಜನಕ್ಕೆ ಈ ಸತಿ ಪಾರ್ಲಿಮೆಂಟ್ಗೆ ನಮ್ಮ ರಾಜ್ಯದಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಯಾವಾಗ ಸಿಕ್ಕಿತ್ತು? ಸೊ ನೀವು ಯಾರನ್ನು ಬೆಳ್ಕೊಂಡ್ರೆ ನಾವು ಯಾರು ತಪ್ಪಿಸೋಕೆ ಆಗುದಿಲ್ಲ. ಯಾರು ಬೆಳ್ಕೊಳ್ಳಿಲ್ಲ ಅಂದ್ರೆ ನಾವೇನು ಮಾಡೋಕೆ ಆಗುದಿಲ್ಲ. ಬೆಳ್ಕೋಬೇಕು, ಹೋರಾಟ ಮಾಡಿ, ನಿಮಗೂ ಗೌರವ ಸಿಗಬೇಕು ಅನ್ನೋದು ಕೂಡ ನನಗೆ ಅರಿವಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಮಿಟಿಲಿ ನೆಕ್ಸ್ಟ್ ನಾಮಿನೇಷನ್ ಮಾಡುವಾಗ ಈ ಒಂದಷ್ಟು ಜನಕ್ಕೆ ಚೇರ್ಮನ್ ಮಾಡಿದ್ದೀವಿ. ಎಲ್ಲರನ್ನೂ ಮಾಡಕ್ಕಾಗದೇ ಇರ್ಬೋದು, ಕೆಲವರಿಗೆಲ್ಲ ನಾವು ಚೇರ್ಮನ್ಗಳನ್ನ ಮಾಡಿದ್ದೀವಿ. ಏನು ಬಯಸಕ್ಕೆ ಮಾಡಿದ್ವಿ. ಇನ್ನು ಮುಂದಕ್ಕೂ ಕೂಡ ಅವಕಾಶ ಸಿಗ್ತದೆ. 2 ವರ್ಷದ ಟರ್ಮ್ ಮಾಡಿದ್ವಿ. ಈ ಒಂದು ಜನ ಸೆಕ್ರೆಟರೀಸ್ ಇನ್ನೂ ಸೇರಿಸಿದೆ. ಜನರಲ್ ಸೆಕ್ರೆಟರಿಗೆ ತೆಗೆದುಬಿಟ್ಟು ಅದೆಷ್ಟು ಸೆಕ್ರೆಟರಿ ಒಂದು 40 ಜನಕ್ಕೆ 30 ಜನಕ್ಕೆ ಸೇರಿಸಿದ್ದೀನಿ, ಹೆಣ್ಮಕ್ಳಿಗೆ ಇರಬೇಕು ಅಂತ. ಇನ್ನು ಯಾರು ಇನ್ವಿಟಬಲ್ ಕಷ್ಟಕ್ಕೆ ಗೌರವ ಕೊಡಬೇಕು ಅಂದ್ರೆ ಇನ್ನು ಮಹಿಳಾ ಕಾಂಗ್ರೆಸ್, ಇನ್ನು ನಿಮ್ಮ ಜಿಲ್ಲಾ ಮಟ್ಟದ ಮಹಿಳಾ ಕಾಂಗ್ರೆಸ್ ಯಾರಾದ್ರೂ ಪಿಸಿಸಿ ಮೆಂಬರ್ ಆಗಿಲ್ಲ ಅಂದ್ರೆ ಒಂದು ಪಟ್ಟಿ ಕೊಡ್ಲಿ. ನಾಳೆನೇ ಪಿಸಿಸಿ ಮೆಂಬರ್ ಮಹಿಳಾ ಕಾಂಗ್ರೆಸ್ ನಾನು ನಾಮಿನೇಟ್, ನನಗೆ ಪವರ್ ಇದೆ, ನಾನೇ ಅದನ್ನ ಮಾಡಿಬಿಡ್ತೀನಿ. ಕೆಲವು ಜನ ಒಂದು 8 ಜನ ಮಾಡಿದ್ದೀನಿ, ಇನ್ನೂ ಒಂದಷ್ಟು ಜನ ಬೇಕಾದ್ರೆ ಮಾಡಕ್ಕೆ ನಾನು ಸಿದ್ಧ ಇದ್ದೇನೆ. ಸೊ ಅದಕ್ಕೆ ನೀವೆಲ್ಲ ಸೇರಿ ವಿಶ್ವಾಸದಿಂದ ಕೆಲಸ ಮಾಡಿ, ಸಂಘಟನೆ ಮಾಡಿ, ಏನು ನೀವು ಗುರು ಕರ್ಕೊಂಡು ನೀವು ಧೈರ್ಯವಾಗಿ ನುಗ್ಬೇಕು. ನೀವು ನಿಮ್ಗೆಲ್ಲ ಕಡೆ ಅವಕಾಶ ಇದೆ. ಸೊ ನಾನು ನೋಡಿ ನೀವೇ ಜಗಳ ಮಾಡ್ಕೊಳ್ಳೋದು, ಏನು ಜಗಳ ಸೇರಿದ್ರೆ ಒಂದ್ ಕಡೆ ಇರುವುದಿಲ್ಲ, ಬರೀ ಜಗಳ ಅನ್ನೋದು ಏನಿದೆ ಅದನ್ನ ತೆಗೆದು ಬಿಸಾಕಿ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಇದು ನಿಮ್ಮ ತಲೆಯಲ್ಲಿ ನೀವು ಆಲ್ ಸೇರಿ ಒಟ್ಟಿಗೆ ಫೈಟ್ ಮಾಡ್ಕೋಬೇಕು. ಚಾಡಿ ಹೇಳೋದು, ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು, ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡೋದು. ಕ್ಯಾರೆಕ್ಟರ್ ಬೇರೆ ಯಾರು ಅಸೋಸಿಯೇಟ್ ಮಾಡೋದಿಲ್ಲ. ನಿಮ್ ಫ್ರೆಂಡ್ಸ್ ನಿಮ್ ಜೊತೆಲಿರೋದೇ ನಿಮ್ಗೆ ಮುಗಿಸುವಂತದ್ದು. ಆ ಕೆಲಸ ನಾನು ನೋಡಿದ್ದೀನಿ. ನಾನೆಲ್ಲ ಹೆಸರುಗಳು ಹೇಳೋದಿಲ್ಲ. ನಾನು 4 ವರ್ಷ ಈ ಆಫೀಸಲ್ಲಿ ಕೂತ್ಕೊಂಡು, ಹಿಂದೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೂತ್ಕೊಂಡು ನನಗೆ ಸುಮಾರು ಅನುಭವ ಇದೆ. ಎಲ್ಲ ಕಡೆ ನನಗೆ ಅನುಭವ ಇದೆ. ನೀವು ಅದಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಕೆಲಸ ಮಾಡಿ, ಒಳ್ಳೇದಾಗಲಿ. ನನ್ನ ಕೈಯಲ್ಲಿ ಏನೆಲ್ಲ ನಾನು ಯಾವ ಚಿಕ್ಕ ಸ್ಥಾನದಲ್ಲಿದ್ದೀನೋ ದೊಡ್ಡ ಸ್ಥಾನದಲ್ಲಿದ್ದೀನೋ ನಿನ್ನ ರಕ್ಷಣೆ ಮಾಡುವಂತ ಕೆಲಸ ನಾನು ಮಾಡ್ತೀನಿ. ಇಷ್ಟು ಮಾತ್ರ ಹೇಳಿ, ನಾವು ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದೆ. ನನಗೆ ಯಾರು ಲಾಯಲ್ ಆಗಿರುವಂತ ಅವಶ್ಯಕತೆ ಇಲ್ಲ. ಪಕ್ಷಕ್ಕೆ ಲಾಯಲ್ ಆಗಿರಿ ಸಾಕು. ನನಗೆ ಬೇರೆ ಏನು ನನಗೆ ಅವಶ್ಯಕತೆ. ನನಗೆ ಲಾಯಲ್ ಆಗಿರ್ಬೇಕು, DK ಪಾಲಯರು ನನಗೆ ಯಾವ, ಬೇರೆಯವ್ರಿಗೆಲ್ಲ ಪಾಲಯರು ಇರಬೇಕು, ನನಗೆ ಯಾವ ಪಾಲಯರು ಬೇಡ. ನಾನು ಯಾವ ಪಾಲಯರಿಂದ ನಾನು ಬೆಳ್ಕೊಂಡು ಬಂದಿದ್ದೀನಿ. ನಾನು ಯಾವ ಪಾಲಯರಿಂದನೂ ಇಲ್ಲಿ ಗಂಟ ಬೆಳ್ಕೊಂಡು ಬಂದಿದ್ದೀನಿ. ವಿನಯ್ ಕುಮಾರ್ ಸುರ್ಕೆ ಕೇಳಿ, ಬರೀ ನಮ್ಮ ಹೋರಾಟದಲ್ಲೇ ನಮ್ಗೆಲ್ಲ ಪಾರ್ಟಿ ನಮ್ಮನ್ನ ಕೂರಿಸಿದೆ. ಆ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಹಂಗೆ ನೀವೆಲ್ಲ ಶ್ರಮ ಪಡಿ, ನಿಮ್ಗೆ ಫಲ ಸಿಗ್ತದೆ. ನಾನು ಪಕ್ಷದ ಅಧ್ಯಕ್ಷ ಆಗಿದ್ದಾಗ ಯಾವ ಹೆಣ್ಮಕ್ಳು ಸ್ಟೇಜ್ ಕಲಿಸ್ತಿರ್ಲಿಲ್ಲ. ಆ ಪೆರೇಜ್ ಅಂತ ಹೆಣ್ಮಗಳು ಒಬ್ರು ಇದ್ದು, ಅವಳ ಕೇಳಿ ಫಸ್ಟ್ ಜ್ಯೋತಿ ಅಷ್ಟೇ. 2ನೇ ಜ್ಯೋತಿನ ಈ ನಿಮ್ಮ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಕಲಿಸಿ ತೆಗೀರಿ. ಇಷ್ಟಿನ ಯಾವಾಗ ಹೆಣ್ಮಕ್ಳು ಸ್ಟೇಜ್ ಮೇಲೆ ಕುಣಿಸಿದ ಯಾರು ಈಗ ಕರ್ಸಿಸ್ಬಿಟ್ಟು ಈಗ ನಿಮ್ ಕೈಲಿ ಇದನ್ನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದೆ. ನೀವೆಲ್ಲ ವಾಟ್ಸಪ್ ಹಾಕೋತೀರಾ, ಸ್ಟೇಟಸ್ ಹಾಕೋತೀರಾ, ಹೋಯ್ತದೆ ಮೆಸೇಜು, ಹಳ್ಳಿ ಹೋಯ್ತದೆ. ಗಂಡಸ್ ಎಲ್ಲ ಕೆಳಗಡೆ, ಹೆಂಗಸ್ ಎಲ್ಲ ಕೆಳಗಡೆ. ಈ ರೀತಿ ನಾನು ಏನ್ ಮಾತಾಡ್ತೀನಿ ಆ ಮಾತನ್ನ ನಾನು ನಡ್ಕೊಳ್ತೀನಿ. ಇದೇ ನನಗೂ ಒಳ್ಳೆ ಸಿಗ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನನಗೆ ಆಫೀಸ್ ಬೇರ್ಸ್ ಮೀಟಿಂಗ್ ಇದೆ. ಆಫೀಸ್ ಬೇರ್ಸ್ ಮೀಟಿಂಗ್ ಇಟ್ಕೊಂಡು ನನಗೆ ಪ್ರೆಸ್ಗೆ ಹೋಗ್ಬೇಕು. ಅದಾದ್ಮೇಲೆ ನಾನು ಇನ್ನೊಂದು ಕಡೆ 3-4 ಟೈಮ್ ಇದೆ. ತಾವೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಎಲ್ಲರಿಗೂ ನಮಸ್ಕಾರ. ಅಣ್ಣ ಹಿಂದೆ 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 ಸರ್, ಈ ಕಡೆ ನೀನ್ ಹಿಂದೆ ಸ್ವಲ್ಪ ಹಿಂದೆ ಬರ್ರಿ. ನೀವು ಫಸ್ಟ್ ಲಾಸ್ಟ್ ಹಿಡ್ಕೊಂಡು ಮುಂದೆ ಬಂದ್ಬಿಡ್ತೀರಾ ಸರ್? ಈ ಕಡೆ ಅಣ್ಣ, ಮೇಡಮ್ ಹಾಗೆ ಹಾಗೆ